ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮಾರ್ಚ್ 26. ಮೈಸೂರಿನ ಶಂಕರ ಮಠದ ರಸ್ತೆಯ ಬಳಿ ಇರುವ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಪದ್ಮಶ್ರೀ ಜೈನ ಮಹಿಳಾ ಸಮಾಜ ಮೈಸೂರು ಇವರ ಸಹಯೋಗದಲ್ಲಿ ಎ ಶಾಂತಿರಾಜ ಶಾಸ್ತ್ರಿರವರ ದತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಎ ಶಾಂತಿರಾಜ ಶಾಸ್ತ್ರಿರವರ ದತ್ತಿಯ ಶಿವಕೋಟಿ ಆಚಾರ್ಯರ ವಡ್ಡಾರಾಧನೆ ಕೃತಿಯ ಕುರಿತು ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಲತಾ ಸುದರ್ಶನ್ ರವರಿಂದ ವಿಶೇಷ ಉಪನ್ಯಾಸವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಜೈನ ಮಿಲನ್ ಅಂತಾರಾಷ್ಟ್ರೀಯ ವಿಭಾಗದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎನ್ ಪ್ರಸನ್ನಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್, ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಲತಾ ಸುದರ್ಶನ್, ಕಾರ್ಯದರ್ಶಿ ವಾಗೀಶ್ವರಿ ಪ್ರಕಾಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶ್ರೀಮತಿ ಮಾನಾ ಲತಾ ಮೋಹನ್ ರವರು ಸೇರಿದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಧನ್ಯವಾದಗಳು. ನಾನು ಜೈನ ಅಧ್ಯಯನ ಸಂಸ್ಥೆಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದಾಗ ಅನೇಕ ಬಾರಿ ಉಪನ್ಯಾಸಗಳನ್ನು ಆಯೋಜಿಸಿದ್ದೆ. ಒಂದು ಸಂದರ್ಭದಲ್ಲಿ ದತ್ತಿ ಉಪನ್ಯಾಸದ ಆಯೋಜಕರಾದ ಶಾಂತರಾಜ ಶಾಸ್ತ್ರಿ ಟ್ರಸ್ಟ್ ಮತ್ತು ಕನ್ನಡ ಸಾಹಿತ್ಯ ಟ್ರಸ್ಟ್ನ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಂತರಾಜ ಶಾಸ್ತ್ರಿಗಳ ಮಕ್ಕಳಾದ ನಾಗಕುಮಾರ್, ಪ್ರಸನ್ನಕುಮಾರ್, ಗುಣವರ್ಧರು ನನ್ನ ಆಹ್ವಾನದ ಮೇರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಂತರಾಜ ಶಾಸ್ತ್ರಿಗಳ ಇನ್ನೊಬ್ಬ ಮಗ ಶ್ರೀ ಜಿತೇಂದ್ರ ಕುಮಾರ್ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಶಾಂತರಾಜ ಶಾಸ್ತ್ರಿಗಳ ಮಕ್ಕಳಾದ ಪ್ರಸನ್ನ ಕುಮಾರ್, ನಾನು ಜೊತೆಯಲ್ಲಿ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದಿದವರು. ಇನ್ನೊಬ್ಬ ಮಗ ಗುಣಪಾಲ್ ನನಗೆ ಹೋಗ್ರದ. ಹಾಗಾಗಿ ಶಾಂತರಾಜ ಶಾಸ್ತ್ರಿ ಟ್ರಸ್ಟ್ ಬಗ್ಗೆ ಬಹಳಷ್ಟು ಸಾಮೀಪ್ಯ ಹೊಂದಿರುವ ನಾನು. ಪದ್ಮಶ್ರೀ ಜೈನ ಮಹಿಳಾ ಸಮಾಜಕ್ಕೂ ನನಗೂ ಅವಿನಾಭಾವ ಸಂಬಂಧ. ಈ ಸಮಾಜ ಪ್ರಾರಂಭವಾದಾಗಿಂದ ಸಲಹೆಗಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಧ್ಯಕ್ಷರಾದ ಶ್ರೀಮತಿ ಲತಾ ಸುದರ್ಶನ್ ಅವರು ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಶ್ರೀ ಮಡಿಕೆರೆ ಗೋಪಾಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ಗೆ ನನ್ನನ್ನು ಸದಸ್ಯರು ಮಾಡಿದವರು. ಅವರೇ ನಾನು ಮೆಂಬರ್ ಆಗುವಾಗ ಮೊದಲನೇ ಬಾರಿ ಅವರ ಅಧ್ಯಕ್ಷರಾಗಿದ್ದರು. ಶ್ರೀ ಶಾಂತಿರಾಜ ಶಾಸ್ತ್ರಿ ಅವರ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡುವ ಅವಕಾಶ ನನಗೆ ದೊರೆತಿರುವುದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಈ ಸಮಾಜದ ಅಧ್ಯಕ್ಷರಾಗಿ ಹಾಗೂ ಧಾರ್ಮಿಕ ಚಿಂತಕರಾಗಿ ಅನೇಕ ಉಪನ್ಯಾಸಗಳನ್ನು ನೀಡಿದ್ದೇನೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನ್ನ ಉಪನ್ಯಾಸ ಇದೇ ಪ್ರಥಮ ಬಾರಿಗೆ. ಹಾಗಾಗಿ ನನಗೆ ನಿಜಕ್ಕೂ ಸಂತೋಷ ಆಗಿದೆ. ಇಂದಿನ ಉಪನ್ಯಾಸದ ವಿಷಯವೂ ಅಷ್ಟೇ ಸುಂದರವಾಗಿದೆ ಹಾಗೂ ಸತ್ವಭರಿತವಾಗಿದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಯಾಕೆಂದ್ರೆ ಇಂದಿನ ಉಪನ್ಯಾಸದ ವಿಷಯ ಶಿವಕೋಟಿ ಆಚಾರ್ಯರ ವಡ್ಡಾರಾಧನೆ ಕೃತಿಯನ್ನು ಆಯ್ದುಕೊಂಡಿದ್ದೇನೆ. ಈ ಒಂದು ವಡ್ಡಾರಾಧನೆ ಕೃತಿ ಹಳೆಗನ್ನಡದಲ್ಲಿದ್ದು ಇದನ್ನು ಇಬ್ಬರು ಈಗಾಗಲೇ ಅನುವಾದಿಸಿರುವುದು ತಮಗೆಲ್ಲ ತಿಳಿದಿದೆ. ಆದರೆ ಈಗ ಅದು ಉಪಲಬ್ಧವಿಲ್ಲದ ಕಾರಣ ಪ್ರೊಫೆಸರ್ ಜಿ ಬ್ರಹ್ಮಪ್ಪನವರು, ಎಲ್ಲರಿಗೂ ಚಿರಪರಿಚಿತರು, ಅವರು ತಿಳಿಗನ್ನಡದಲ್ಲಿ ಅನುವಾದಿಸಿರುವ ಅವರ ಈ ವಡ್ಡಾರಾಧನೆಯ ಕೃತಿಗಳನ್ನು ನಾನು ಈ ದಿನ ತಿಳಿಸಿಕೊಂಡಿದ್ದೇನೆ. ಅದಕ್ಕೆ ಮುನ್ನ ಜೈನ ಧರ್ಮವು ಒಪ್ಪುವ 3 ಮುಖ್ಯ ಅಂಶಗಳನ್ನು ತಿಳಿಯೋಣ. ಏನಂದ್ರೆ ಜೈನ ಧರ್ಮ ಯಾವುದನ್ನು ಒಪ್ಪುತ್ತದೆ ಅಂದ್ರೆ ಷಡ್ದರ್ಶನಗಳಲ್ಲಿ ಅವರದೇ ಆದ ಒಂದು ಧರ್ಮದ ಒಪ್ಪಿಗೆಗಳು ಮತ್ತು ತಿಳುವಳಿಕೆಗಳು ಇರುತ್ತೆ. ಆದರೆ ಜೈನ ಧರ್ಮ ಪುನರ್ಜನ್ಮ, ಕರ್ಮ ಸಿದ್ಧಾಂತ ಮತ್ತು ಮುಕ್ತಿ ಈ 3 ಅಂಶಗಳನ್ನು ಪ್ರಮುಖವಾಗಿ ಒಪ್ಪುತ್ತದೆ. ಯಾಕೆಂದರೆ ಜೈನ ಧರ್ಮದ ಯಾವುದೇ ಪ್ರಥಮಾನುಯೋಗದ ಕೃತಿಗಳನ್ನು ತೆಗೆದುಕೊಂಡಾಗ ಅದರ ಮುಖ್ಯ ತಿರುಳು ಪುನರ್ಜನ್ಮ ಅಥವಾ ಭವಾವಳಿ, ಕರ್ಮ ಸಿದ್ಧಾಂತ ಮತ್ತು ಮುಕ್ತಿ ಅಥವಾ ಮೋಕ್ಷ. ಇದರ ಸುತ್ತಲೇ ಅದು ಸುತ್ತುವರೆದಿರುತ್ತದೆ. ಅಂದ್ರೆ ವಡ್ಡಾರಾಧನೆ ಕಥಾ ಸಂಕಲನದಲ್ಲಿಯೂ ಸಹ
ಇಲ್ಲಿ ಬರುವಂತಹ ಎಲ್ಲ ಕಥೆಗಳಲ್ಲೂ ಈ 3 ಅಂಶಗಳು ಮುಖ್ಯವಾಗಿ ಇರುತ್ತದೆ. ನಾನು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರ್ತೇನೆ. ಹೋದಾಗ ಅಲ್ಲಿ ಜೈನ ಮುನಿಗಳು, ಜೈನ ಸನ್ಯಾಸಿನಿಯವರು ಅಲ್ಲಿ ಎಲ್ಲಿ ನಡ್ಕೊಂಡು ಬರ್ತಾರೋ, ಎಲ್ಲಿ ಹೋಗ್ತಾರೋ ಅಂತ ವ್ರತ ಮಾಡ್ತಕ್ಕಂಥ ಏನಾದ್ರೂ ಶಕ್ತಿ ಇದೆ ಅಂದ್ರೆ ಅದು ಜೈನರದ್ದು. ಅನೇಕ ನಮಗೆ ಶ್ರವಣಗಳನ್ನ ಇಂದಿನ ಮಂದಿಗಳು ತುಂಬಾ ಆತ್ಮೀಯರಾಗಿದ್ದರೆ ಸಾಹಿತ್ಯ ಸಮ್ಮೇಳನ ಮಾಡಿ ಒಂದು ಕಾರ್ಯಕ್ರಮ, ನನ್ನ ಕಾಲದಲ್ಲಿ ಕಾರ್ಯಕ್ರಮ ಸಂಖ್ಯೆ ಸಮ್ಮೇಳನ ಮಾಡಿ 3 ದಿವಸಗಳ ಜೊತೆಗೆ ಬೇರೆ ಬೇರೆ ಥರದ ಮಾತುಗಳು ಇದ್ದಾರೆ. ಎಲ್ಲಾದ್ರೂ ಒಂದು ಕಡೆ ಏನಾದ್ರು ಒಂದು ಅವಘಡವನ್ನು ಮಾಡ್ಕೊಂಡಿರ್ತಾರೆ, ಏನೋ ಆಗಿದೆ. ಆದರೆ ಈ ಜೈನ ಮುನಿಗಳಲ್ಲಿ ನಾವು ಕ್ಲೇಶವನ್ನು, ಲವಲೇಶವನ್ನು ಅವರಿಂದ ನಾವು ಆ ರೀತಿ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬಲಿಷ್ಠವಾದ ಮಾನಸಿಕ ಒಂದು ಕಠಿಣ ರಥದಿಂದ ಅವರು ಈ ನಿಜವಾದ ಮಾನವೀಯ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವಂತ ದೊಡ್ಡ ಮುನಿಗಳೇನಾದ್ರೆ ಇದ್ದು ಜೈನ ಮುನಿಗಳು ಮಾತ್ರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.